ಗೆಳೆಯರು ಬಂದಿರಿ ಅಂದರೆ ಸಾಕಲ್ಲ ಅರ್ಲ ಬರ್ತದೆ ಅದರ ಒಂದು ಸ್ವಲ್ಪ ಟೈಮ್ ತಗೊಳ್ತೇವೆ ನಮ್ಮ ಭಾರತೀಯ ದೇಶೀಯ ಕ್ರೀಡೆ ಆಗಿರುವಂತಹ ಕಬಡ್ಡಿಯನ್ನು ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿಶೇಷವಾಗಿ ಯುವ ಕ್ರೀಡಾಪಟುಗಳಿಗೆ ಒಂದೊಳ್ಳೆ ವೇದಿಕೆಯನ್ನು ರೂಪಿಸಬೇಕು. ನಮ್ಮ ಮೈಸೂರು ಹಾಗೂ ಈ ಭಾಗದ ಯುವ ಕ್ರೀಡಾಪಟುಗಳು ಸಹ ಪ್ರೋ ಕಬಡ್ಡಿಯಲ್ಲಿ ಆಡಿದಂತಹ ಅನುಭವ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದೊಳ್ಳೆ ವೇದಿಕೆಯನ್ನ ರೂಪಿಸಲಾಗಿದೆ. ಕವರ್ ಕೊಡ್ತಾನೆ Are you ready? Line, drawn, game on. Khel Kabaddi. ಪ್ರಥಮ ದಾಳಿಯನ್ನು ಆರಂಭಿಸಿಕೊಳ್ತಾ ಇದ್ದಾನೆ ಬರ್ಡೇ ಬಾಯ್ ನವನೀತ್. ಅರಿಲಮ್ಮ ಕಿಂಗ್ಸ್ ತಂಡದ ಒಬ್ಬ ನೀಳಕಾಯದ ಆಟಗಾರ. ಪಂದ್ಯದ ಆರಂಭಿಕ ಹಂತದಲ್ಲಿ ಕಾದ್ ನೋಡಬೇಕಾಗಿದೆ. ಕೆ ಹರೀಶ್ ಗೌಡರು ಗೆಳೆಯರ ಬಳಗ ಎದುರಿಸ್ತಾ ಇದ್ದಾರೆ ಅರಿಲಮ್ಮ ಕಿಂಗ್ಸ್. ನವನೀತ್ ಈ ಬಾರಿ ಒಂದು ಬೋನಸ್ ಅಂಕದೊಂದಿಗೆ ತನ್ನ ಮೊದಲ ಅಂಕವನ್ನು ಪಡ್ಕೊಳ್ತಾ ಇಲ್ಲಿ ಖಾತೆಯನ್ನು ಆರಂಭಿಸಿಕೊಂಡಿದ್ದಾರೆ. ದಾಳಿಯಲ್ಲಿ ರಕ್ಷಕ್ ಯುವ ದಾಳಿಗಾರ ಚುರುಕಿನ ಒಂದು ಪಾದಗಳ ಚೆಲ್ಲೆಯೊಂದಿಗೆ ಅಂಕಕ್ಕಾಗಿ ಸಾಕಷ್ಟು ಪ್ರಯತ್ನ ನಡೆಸಿಕೊಳ್ತಾ ಇದ್ದಾನೆ. ಲೆಫ್ಟ್ ಹಾಗೂ ರೈಟ್ ಎರಡು ಕಾರ್ನರ್ಗಳಲ್ಲಿ ತನ್ನ ಚುರುಕಿನ ಒಂದು ದಾಳಿಯನ್ನು ನಡೆಸಿಕೊಳ್ತಾ ಇದ್ರು. ಮುಂದಿನ ಪಂದ್ಯ HKPL ಹುಳ್ಳಿನಹಳ್ಳಿ ವರ್ಸಸ್ ಮೈಸೂರು ಕಿಂಗ್ಸ್. ಎರಡು ತಂಡದ ನಾಯಕರೇ ಆದಷ್ಟು ಬೇಗ ಸಿದ್ಧರಾಗಿ. ಯಶವಂತ್ ಈ ಬಾರಿ ಎಂಟಿ ರಾಟೊಂದಿಗೆ ವಾಪಸ್ ಆಗಿದ್ದಾರೆ. ರೋಹಿತ್ ಈ ಬಾರಿ ಯುವ ದಾಳಿಗಾರ ಕೆ ಹರೀಶ್ ಗೌಡರು ಗೆಳೆಯರ ಬಳಗ ಒಂದಂಕವನ್ನಲ್ಲಿ ಪಡ್ಕೊಳ್ತಾ ಇದ್ರ. ಮತ್ತೆ ದಾಳಿಯಲ್ಲಿ ಯಶು ರೈಟ್ ರೈಡರ್ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಅಂಕಕ್ಕಾಗಿ ಪ್ರಯತ್ನ. ಡಿಫೆನ್ಸ್ ಭಾಗದಲ್ಲಿ ಸಹ ಕಂಪ್ಲೀಟ್ ಆಗಿ ಸೆಟ್ ಆಗಿದ್ದಾರೆ. ಕಾದ್ ನೋಡ್ಬೇಕಾಗಿದೆ. ಯಾವುದೇ ಅಂಕಲದ ಒಂದು ಎಂಟಿ ರಾಡೊಂದಿಗೆ ವಾಪಸ್ ಆದ್ರು. रक्षक ही भारी थर्ड राइट. इट्स अ 2 or tie. ಮಾಡು ಇಲ್ಲವೇ ಬಡಿ. ಒಂದಂಕವನ್ನು ಪಡಿ, ಇಲ್ಲದೆ ಹೋದರೆ ಅಂಕಣದಿಂದ ಹೊರ ನಡೆ. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್ ಈ ಬಾರಿ. ಲೆಫ್ಟ್ ಕಾರ್ನರ್ ಭಾಗದಿಂದ ಮಿಸ್ಟೇಕ್ ಮಾಡಿದ್ರು. ಡಿಸೈಡ್ ರನ್ ಅಲ್ಲಿ ರೈಡರ್ಗೆ ಒತ್ತಡ ಇತ್ತು. It's 2-1 in favor of Arilama Kings. ರಕ್ಷಕ್ ಕವರ್ ಭಾಗದಿಂದ ಬ್ಲಾಕ್ ಮಾಡುವ ಪ್ರಯತ್ನ ಇತ್ತು. ಡಿಫೆನ್ಸ್ ಭಾಗದಲ್ಲಿ ಮಿಸ್ಟೇಕ್. 2 ಈಚ್. 2-2 ಸಮಬಲ ಹೋರಾಟದೊಂದಿಗೆ ಪಂದ್ಯ. ಎರಡು ತಂಡ ಈಗಾಗಲೇ ಆಡಿದ ಎರಡು ಪಂದ್ಯಗಳಲ್ಲಿ ಗೆಲುವನ್ನು ದಾಖಲಿಸಿಕೊಂಡು ಮೂರನೇ ಪಂದ್ಯದಲ್ಲಿ ಮುಖಾಮುಖಿಯಾಗಿದ್ದಾರೆ. ಫುಲ್ ವಿನ್ನರ್ಸ್ ಹಾಗೂ ಫುಲ್ ರನ್ನರ್ಸ್ಗಾಗಿ ಈ ಒಂದು ಪಂದ್ಯ. ಈ ಬಾರಿ ರೈಟ್ ಇನ್ ಜಾಗದಿಂದ ಒಂದೊಳ್ಳೆ ಟ್ಯಾಕಲ್. ನವನೀತನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ವಾಟ್ ಅ ಕ್ಯಾಚ್. 3-2 in favor of
ಹರೀಶ್ ಗೌಡ್ರು ಗೆಳೆಯರ ಬಳಗ 3-2ರಲ್ಲಿ ಪಂದ್ಯ ಇದೆ. ನಮ್ಮ ಈ ಒಂದು ಕಾರ್ಯಕ್ರಮದ ವೀಕ್ಷಣೆಯಲ್ಲಿ ನಮ್ಮ ಈ ಭಾಗದ ಬಿಜೆಪಿಯ ಪ್ರಭಾವಿ ಮುಖಂಡರು, ವಿದ್ಯಾ ವಿಕಾಸ್ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು, ಯುವಕರ ಕಣ್ಮಣಿಯಾಗಿರುವಂತಹ ಶ್ರೀಯುತ ಕವೀಶ್ ಗೌಡ್ರವರು ಅವರು ಸಹ ಈ ಒಂದು ಪಂದ್ಯದ ವೀಕ್ಷಣೆಯಲ್ಲಿದ್ದಾರೆ. ಈ ಭಾಗದಲ್ಲಿ ಎಲ್ಲೇ ಯಾವುದೇ ಕ್ರೀಡಾ ಕಾರ್ಯಕ್ರಮಗಳಿರಲಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಲಿ, ಶಿಕ್ಷಣಕ್ಕೂ ಸಹ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡುತ್ತಾ ಸದಾ ಯುವಕರಿಗೆ ಮಾರ್ಗದರ್ಶಕರು ಶ್ರೀಯುತ ಕವೀಶ್ ಗೌಡ್ರವರಿಗೆ ವಿಶೇಷವಾಗಿ ನಮ್ಮ SLD ಕಪ್ನ ಆಯೋಜಕರ ಪರವಾಗಿ ಹಾಗೂ ಎಲ್ಲ ಕ್ರೀಡಾಪಟುಗಳ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದಾಳಿಯಲ್ಲಿ ಯಶು, ಕವರ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನ ಇತ್ತು, ಆದ್ರೆ ಡಿಫೆನ್ಸ್ ಭಾಗದಲ್ಲೂ ಸಹ ಅಷ್ಟೇ ರಕ್ಷಣಾತ್ಮಕ ಆಟವನ್ನ ಇಲ್ಲಿ ಕಾಣಬಹುದು. ಮುಂದಿನ ಪಂದ್ಯ HKPL ಹುಳ್ಳಿನಳ್ಳಿ ವರ್ಸಸ್ ಮೈಸೂರು ಕಿಂಗ್ಸ್. Third right, it's a do or die. ಮಾಡು ಇಲ್ಲವೇ ಮಾಡಿ ಡಿಸೈಡ್ ರೈಡ್ ಅಲ್ಲಿ ಒಂದು ಅದ್ಭುತವಾದಂತಹ ಎಸ್ಕೇಪ್ ರಕ್ಷಕ್. 5-2ರಲ್ಲಿ ಪಂದ್ಯ. ಥರ್ಡ್ ರೈಟ್, ಇಟ್ಸ್ ಎ ಡೂ ಆರ್ ಡೈ. ಮಾಡು ಇಲ್ಲವೇ ಮಾಡಿ. ಮಾಡ ಕ್ಯಾಚ್, ಅದ್ಭುತವಾದಂತಹ ಬ್ಲಾಕ್ ಹಾಗೂ ಡ್ಯಾಶ್. ಯಶು ಬೋನಸ್ ಮಾಡುವಲ್ಲಿ ಯಶಸ್ವಿ ಆದ್ರೂ ಸಹ ಇಲ್ಲಿ ಅಂಕವನ್ನು ದಾಳಿಯಲ್ಲಿ ಪಡೆಯಲು ವಿಫಲನಾಗಿದ್ದಾನೆ. ಹಲೋ ಹೇಳಪ್ಪ. 6-3ರಲ್ಲಿ ಪಂದ್ಯ. 6-3 ಇನ್ ಫೇವರ್ ಆಫ್ ಫೋನ್ ಪೇ ಮಾಡ್ರ. ಹಾಂ, ಅವ್ರ ಹೆಸರು ಏನೋ ಗೊತ್ತಿಲ್ಲ. ಹರೀಶ್ ಗೌಡ್ರು ವಾರಿಯರ್ಸ್. ಈ ಭಾರಿ ದಾಳಿಯಲ್ಲಿ ಹಾಂ ಹಾಂ ರಕ್ಷಕ್ ಯುವ ಪ್ರತಿಭೆ, ಹಾಸನ ಮೂಲದ, ಆಲೂರು ಮೂಲದ ಆಟಗಾರ. ಹಾಂ ಆಡ್ತೀನಿ ಮಾಡ್ತೀನಿ. ಸೂಪರ್ ಟ್ಯಾಕಲ್ ಆನ್ ಆಗಿರುವಂತ ಸಂದರ್ಭ. ಮತ್ತೊಮ್ಮೆ ದಾಳಿಯಲ್ಲಿ ರಕ್ಷಕ್ ಯುವ ಪ್ರತಿಭೆ, ಅದ್ಭುತವಾದಂತಹ ಎಸ್ಕೇಪ್. 7-4ರಲ್ಲಿ ಪಂದ್ಯ ಇದೆ. 7-4 ಇನ್ ಫೇವರ್ ಆಫ್ ಕೆ ಹರೀಶ್ ಗೌಡ್ರು ಗೆಳೆಯರ ಬಳಗ. ಮತ್ತೊಂದು ಯಶಸ್ವಿಯಾದಂತಹ ಟ್ಯಾಕಲ್. 1+2 3 ಪಾಯಿಂಟ್ ಹರೀಶ್ ಗೌಡ್ರು ಗೆಳೆಯರ ಬಳಗ.
ಅರಿಲಮ್ಮ ಕಿಂಗ್ಸ್ ತಂಡ ಆರಂಭಿಕ ಹಂತದಲ್ಲಿ ಕೊಂಚ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ದಾಳಿಯಲ್ಲಿ ನವನೀತ್ ರೈಟ್ ಕವರ್ ಭಾಗದಿಂದ ಮೈಸೂರಿನ ಜೂನಿಯರ್ ಜಾಂಟಿ ಗುಂಡ ಹಾಫ್ ಟೈಮ್. ಪ್ರಥಮಾರ್ಧದ ಮುಕ್ತಾಯಕ್ಕೆ ಹಾಫ್ ಟೈಮ್ ಸ್ಕೋರ್ 12-4 12-4 ಇನ್ ಫೇವರ್ ಆಫ್ ಗೆಳೆಯರ ಬಳಗ ಕುಂಬಾರಕೊಪ್ಪಲು. 12-4 12-4. ಮೈಸೂರು ಫ್ರೆಂಡ್ಸ್ ವತಿಯಿಂದ ಆಯೋಜಿಸಿದಂತಹ SLD ಕಪ್ 2026 ಈ ಒಂದು ಸುಂದರ ಕಾರ್ಯಕ್ರಮಕ್ಕೆ ನಮ್ಮ ಈ ಭಾಗದ ಬಿಜೆಪಿ ಪ್ರಭಾವಿ ಮುಖಂಡರು, ಮಾಜಿ ಶಾಸಕರಾಗಿದ್ದಂಥ ದಿವಂಗತ ವಾಸೂರವರ ಸುಪುತ್ರರು, ಸಮಾಜ ಸೇವಕರಾಗಿ, ಕ್ರೀಡಾ ಪ್ರೋತ್ಸಾಹಕರಾಗಿ ಈ ಒಂದು SLD ಕಪ್ನ ಕಬಡ್ಡಿ ಪಂದ್ಯಾವಳಿಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಹಾಫ್ ಟೈಮ್ ಸ್ಕೋರ್ 12-4. ದಾಳಿಯಲ್ಲಿ ಜೀವನ್ BYS ಎಮ್ಮನಕಟ್ಟೆ ಮೂಲದ ಆಟಗಾರ. ಪ್ರಸ್ತುತ ಕೆ ಹರೀಶ್ ಗೌಡರು ಗೆಳೆಯರ ಬಳಗ ತಂಡದ ಪರವಾಗಿ ಇತ್ತೀಚೆಗೆ ಮೊನ್ನೆ ತಾನೇ ನಡೆದಂತ ಆಳ್ವಾಸ್ ಮೂಡಬಿದ್ರೆ ವಿದ್ಯಾಸಂಸ್ಥೆಯಲ್ಲಿ ಪದವಿ ಈಗಾಗಲೇ ಆಳ್ವಾಸ್ ಮೂಡಬಿದ್ರೆ ವಿದ್ಯಾಸಂಸ್ಥೆಯಲ್ಲಿ ನಡೆದಂತಹ ಒಂದು ಕಬಡ್ಡಿ ಸೆಲೆಕ್ಷನ್ ಅಲ್ಲೂ ಸಹ ಎಮ್ಮನಕಟ್ಟೆಯ ಯುವ ಪ್ರತಿಭೆ ಆಯ್ಕೆಯಾಗಿದ್ದಾರೆ. ದಾಳಿಯಲ್ಲಿ ಜೀವನ್ ಯುವ ದಾಳಿಗಾರ. ಅರಿಲಮ್ಮ ಕಿಂಗ್ಸ್ ಸಂಕಟದಲ್ಲಿ ಭಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು, ಆದ್ರೆ ಅದ್ಭುತವಾದಂತಹ ಒಂದು ಟ್ಯಾಕಲ್, ಸಂಘಟಿತ ಹೋರಾಟ ಅರಿಲಮ್ಮ ಕಿಂಗ್ಸ್ ತಂಡದ ಆಟಗಾರರಿಂದ. ದ್ವಿತೀಯಾರ್ಧದಲ್ಲಿ ಕಮ್ ಬ್ಯಾಕ್ ಮಾಡುವಂತಹ ಒಂದು ಪ್ರಯತ್ನ. ದಾಳಿಯಲ್ಲಿ ಯಶು SLD ಕಪ್ 2026 ಮೈಸೂರು ಕಬಡ್ಡಿ ಪ್ರೀಮಿಯರ್ ಲೀಗ್ನ ಈ ಸುಂದರ ಸಂಜೆಯ ಲೀಗ್ ಹಂತದ ಪಂದ್ಯಾವಳಿಯ ವೀಕ್ಷಣೆಯಲ್ಲಿ ನಮ್ಮ ಯುವ ನಾಯಕರು, ಸಮಾಜ ಸೇವಕರು, ಸರಳ ಸಜ್ಜನಿಕೆ ವ್ಯಕ್ತಿತ್ವದ ಮೂಲಕ ಈ ಭಾಗದಲ್ಲೇ ಗುರುತಿಸಿಕೊಂಡಿರುವಂತಹ ಶ್ರೀಯುತ ಕವೀಶ್ ಗೌಡ್ರವರು ಸಾಕಷ್ಟು ಕೆಲಸಗಳ ಒತ್ತಡದ ನಡುವೆ ಸಹ ಬಿಡುವು ಮಾಡಿಕೊಂಡು ನಮ್ಮ SLD ಕಪ್ನ ಈ ಅಂತಿಮ ದಿನದ ಪಂದ್ಯಾವಳಿಯ ವೀಕ್ಷಣೆಗೆ ಆಗಮಿಸಿದ್ದಾರೆ. ವಿದ್ಯಾ ವಿಕಾಸ್ ಶಿಕ್ಷಣ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ಬಿಜೆಪಿ ಯುವ ಮುಖಂಡರಾಗಿ. ಆಟಗಾರರು ಗಮನ ಕೊಡಬೇಕು. 30 ಸೆಕೆಂಡ್ ಕಡೆ ಆಡಿಯನ್ಸ್ಗೆ ಹೋಗ್ತಾ ಇದ್ರೆ ಓಕೆ, ಬಟ್ ನೀವು ಅಲರ್ಟ್ ಆಗಿರ್ಬೇಕಲ್ವಾ? ನಾನೇನೋ ಸೈಲೆಂಟ್ ಇರ್ಬೋದು. ಹನ್ನೆರಡು 6 ದಾಳಿಯಲ್ಲಿ ನವನೀತ್ ಅರಿಲಮ್ಮ ಕಿಂಗ್ಸ್ ತಂಡದ ಯುವ ದಾಳಿಗಾರ. ಮತ್ತೆ ದಾಳಿಯಲ್ಲಿ ರಕ್ಷಕ್, ಒಬ್ಬ ಯುವ ಪ್ರತಿಭೆ, ನಿಧಾನಗತಿಯಲ್ಲಿ ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾನೆ.
12-6 12-6 in favor of ಕೆ ಹರೀಶ್ ಗೌಡ್ರು ಗೆಳೆಯರ ಬಳಗ ಕುಂಬಾರ ಕೊಪ್ಪಲು. Captain, last 5 minutes to go. Third drive. It's a do or die. ಮಾಡು ಇಲ್ಲವೇ ಮಾಡಿ. ಡಿಸೈಡ್ ರನ್ ಅಲ್ಲಿ ಯಶು. 5 ಆಟಕ್ಕೆ ನಡುವೆ ಬೋನಸ್ ಇಲ್ಲದಂತ ಸಂದರ್ಭ. ಚುರುಕಿನ ಪಾದಗಳ ಚೆಲ್ಲುವುದಿಗೆ ಅಂಕಕ್ಕಾಗಿ ಹೋರಾಟ. ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಬಿಗಿಯಾದಂತಹ ಆಂಕಲ್ ಹೋಲ್ಡ್, ಡೈವಿಂಗ್ ಟ್ಯಾಕಲ್, ಸೋಲೋ ಟ್ಯಾಕಲ್ ಮೂಲಕ ಇಲ್ಲಿ ತಂಡಕ್ಕೆ ಆಸರೆ ಆಗ್ತಾ ಇದ್ದಾರೆ. ಸ್ವಲ್ಪ ವಿರಾಮದ ಕೋರಿಕೆ ಕೆ ಹರೀಶ್ ಗೌಡ್ರು ಗೆಳೆಯರ ಬಳಗ. Third drive. It's a do or die. ದಾಳಿಯಲ್ಲಿ ರಕ್ಷಕ್ ರೈಡರ್ ಔಟ್. ಉತ್ತಮವಾದಂಥದ್ದು ಟ್ಯಾಕಲ್ ಹರಿಲಮ್ಮ ಕಿಂಗ್ಸ್ ತಂಡದ ಆಟಗಾರರಿಂದ. ಮತ್ತೆ ದಾಳಿಯಲ್ಲಿ ನವನೀತ್. ಕ್ಯಾಪ್ಟನ್, ಲಾಸ್ಟ್ 4 minutes to go. (13-7) in favor of ಕೆ ಹರೀಶ್ ಗೌಡ್ರು. (14-7) ಅಂಕದ ಮುನ್ನಡೆಯಲ್ಲಿ ಕೆ ಹರೀಶ್ ಗೌಡ್ರು ಗೆಳೆಯರ ಬಳಗ. ದಾಳಿಯಲ್ಲಿ ಜೀವನ್. ಎಂಟಿ ರೈಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ಮುಂದಿನ ಪಂದ್ಯ HKPL ಹುಳ್ಳಿನಳ್ಳಿ ವರ್ಸಸ್ ಮೈಸೂರು ಕಿಂಗ್ಸ್. 2 ತಂಡದ ನಾಯಕರೇ ತಮಗಿದು ದ್ವಿತೀಯ ಕರೆ. ಅಂತಿಮ ಕರೆಯನ್ನು ನೀಡಿದ ತಕ್ಷಣ ಅಂಕಣವನ್ನು ಪ್ರವೇಶ ಮಾಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಕ್ಯಾಪ್ಟನ್, ಲಾಸ್ಟ್ 2 minutes to go. ಕ್ಯಾಪ್ಟನ್, ಲಾಸ್ಟ್ 2 minutes to go. ಹದಿನಾಲ್ಕು 8 ಆಡ್ತದ ಬಡಿದು ನಾವನೇ ಕುಣಿತ ನಿಂತ್ಕಾಡ್ತೀವಿ. 5 ರೇಟ್ ಹೆಂಗ್ ಹೊಡಿದ 14-8 in favor of ಕೆ ಹರೀಶ್ ಗೌಡ್ರು ಗೆಳೆಯರ ಬಳಗ. ದಾಳಿಯಲ್ಲಿ ರೋಹಿತ್ ಲೆಫ್ಟ್ ರೈಡರ್. ಹರಿಲಮ್ಮ ಕಿಂಗ್ಸ್ ಕಾತೊಡ್ಬೇಕಾಗಿದೆ ಕೊನೆಯ ಕ್ಷಣದಲ್ಲಿ ಕಮ್ ಬ್ಯಾಕ್ ಮಾಡ್ತಾರೆ ಅಂತ ಹೇಳಿ. ಎಂಟಿ ರೈಡ್ ಒಂದಿಗೆ ವಾಪಸ್ ಆಗಿದ್ದಾರೆ. ದಾಳಿಯಲ್ಲಿ ನವನೀತ್. 14-8 in favor of ಕೆ ಹರೀಶ್ ಗೌಡ್ರು ಗೆಳೆಯರ ಬಳಗ. 14-8 ಪಂದ್ಯ. ದಾಳಿಯಲ್ಲಿ ನವನೀತ್. ಡಿಫೆನ್ಸ್ ಭಾಗದಲ್ಲಿ ಅಷ್ಟೇ ರಕ್ಷಣಾತ್ಮಕ ಆಟವನ್ನಲ್ಲಿ ಕಾಣಬಹುದು. ಬೆಳಗ್ಗೆ ಬಿಟ್ಟಿದ್ದೆ Third drive. It's a do or die. ದಾಳಿಯಲ್ಲಿ ಜೀವನ್.
ಅರಿಲಮ್ಮ ಕಿಂಗ್ಸ್ ತಂಡದ 7 ಆಟಗಾರರ ನಡುವೆ ಅಂಕವನ್ನು ಪಡೆಯಲೇಬೇಕಾದ ಒತ್ತಡ ಇದೆ. ಬಾರಿ ರೋಲಿಂಗ್ ಸ್ಟಿಲ್ ಅನ್ನ ಬಳಸಿಕೊಳ್ತಾ ಎಸ್ಕೇಪ್ ಆಗ್ತಾ ಇದ್ದಾನೆ ಜೀವನ ಮೆನ್ಕಟ್ಟೆ. ಮತ್ತೆ ದಾಳಿಯಲ್ಲಿ ನವನೀತ್, ಅರಿಲಮ್ಮ ಕಿಂಗ್ಸ್ ತಂಡದ ಪ್ರಮುಖ ದಾಳಿಗಾರ ರೈಟ್ ರೈಡರ್. ಡಿಫೆನ್ಸ್ ಭಾಗದಲ್ಲಿ 6 ಆಟಗಾರರು ಇರುವಂತ ಸಂದರ್ಭ. ಬೋನಸ್ ಆನ್ ಆಗಿದೆ. ಒಂದು ಅದ್ಭುತವಾದಂತಹ ರನ್ನಿಂಗ್ ಹ್ಯಾಂಡ್ ಟಚ್ ಮೂಲಕ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರರನ್ನು ಔಟ್ ಮಾಡಲು ಯಶಸ್ವಿಯಾದರು. 15-9 6 ಅಂಕದ ಮುನ್ನಡೆಯಲ್ಲಿ ಕೆ ಹರೀಶ್ ಗೌಡ್ರು ಗೆಳೆಯರ ಬಳಗ. ಕ್ಯಾಪ್ಟನ್ ಲಾಸ್ಟ್ 1 minute ಟು ಗೋ. ಕ್ಯಾಪ್ಟನ್ 1 minute ಫಾರ್ ಫುಲ್ ಟೈಮ್. 15-9 15-9 ಪಂದ್ಯ ಮುಗಿದ ತಕ್ಷಣ HKPL ಹುಳ್ಳೆನಳ್ಳಿ ಹಾಗೂ ಮೈಸೂರು ಕಿಂಗ್ಸ್ ನೋಡಿ ಈಗಾಗಲೇ ಅಂತಿಮ ನಿಮಿಷದ ಕರೆಯನ್ನ ನೀಡಲಾಗಿದೆ. ಆದಷ್ಟು ಬೇಗ 2 ತಂಡದ ಆಟಗಾರರೇ ಪ್ರವೇಶ ದ್ವಾರದ ಬಳಿ ಆಗಮಿಸಿ. ದಾಳಿಯಲ್ಲಿ ಅರಿಲಮ್ಮ ಕಿಂಗ್ಸ್ ತಂಡದ ಯಶು. ದಾಳಿಯಲ್ಲಿ ಜೀವನ. ಈ ಮೂಲಕ ಪಂದ್ಯ ಮುಕ್ತವಾಗಿದೆ. ಪಂದ್ಯದಲ್ಲಿ ಲೀಗ್ ಹಂತದ ಎಲ್ಲ ಪಂದ್ಯಗಳನ್ನ ವಿಜಯಶಾಲಿಯಾಗಿರುವಂತಹ ಕೆ ಹರೀಶ್ ಗೌಡ್ರು ಗೆಳೆಯರ ಬಳಗ ಕುಂಬಾರ ಕೊಪ್ಪಲು ಅಷ್ಟೇ ಉತ್ತಮ ಪ್ರದರ್ಶನ ನಡೆದಂತ ಅರಿಲಮ್ಮ ಕಿಂಗ್ಸ್ ತಂಡದ ಆಟಗಾರರಿಗೂ ಸಹ ಧನ್ಯವಾದ. Good.